ನಾವು ಅಬ್ರಹಾಮನ ಜೀವನದಲ್ಲಿ ದೇವರು ಪ್ರತ್ಯಕ್ಷನಾದಾಗ ಅಲ್ಲಿ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಆತ್ಮಿಕವಾದಂತ ಸಂಗತಿಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅಬ್ರಹಾಮನ ಜೀವನದಲ್ಲಿ ದೇವರು ಮಾಡಿರುವಂತ ಕಾರ್ಯಗಳು ಮತ್ತು ಅಬ್ರಹಾಮನು ದೇವರಿಗಾಗಿ ಮಾಡಿರುವಂತ ಕಾರ್ಯಗಳನ್ನು ಆ ಸಂದರ್ಭದಲ್ಲಿ ನಡೆದಂತ ಘಟನೆಗಳ ಮೂಲಕವಾಗಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ಮುಂದುವರೆದ ಭಾಗವಾಗಿ ನಾವು ವಿಷಯಗಳನ್ನು ಕೇಳಿಸಿಕೊಳ್ಳೋಣ. ಮೊದಲು ನಾನು ದೇವರ ವಾಕ್ಯವನ್ನು ಓದ್ತೇನೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 6ನೇ ವಚನ, 7ನೇ ವಚನ ಮತ್ತು 8ನೇ ವಚನ, 3 ವಚನಗಳನ್ನು ನಾವು ಓದ್ಕೊಳ್ಳೋಣ. ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಹಾಯಿ ಎಂಬ ಊರಿದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ದೇವರಿ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಾವು ಈಗಾಗಲೇ ಅಬ್ರಹಾಮನ ಜೀವನದಲ್ಲಿ ದೇವರು ಕೊಟ್ಟಂತ 2 ಪ್ರತ್ಯಕ್ಷತೆಗಳನ್ನು ನಾವು ಆಲೋಚಿಸಿದ್ದೇವೆ. ಒಂದು, ಮೆಸ್ಪತೋಮಿಯದಲ್ಲಿದ್ದಾಗ ದೇವರು ಪ್ರತ್ಯಕ್ಷನಾದನು. ಆ ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನ ಜೀವನ ಒಬ್ಬ ಅನ್ಯನಾಗಿ ಮತ್ತು ದೇವರಿಗೆ ದೂರಸ್ಥನಾಗಿ, ಒಬ್ಬ ವಿಗ್ರಹಾರಾಧಕನಾಗಿ ಮತ್ತು ಪಾಪದಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿಯಾಗಿ ಅವನು ಕಾಣಿಸಿಕೊಂಡಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸಿದ್ದೇವೆ. ಆದ್ರೆ ದೇವರು ಪ್ರಭಾವ ಸ್ವರೂಪನಾಗಿ ಪ್ರತ್ಯಕ್ಷನಾಗಿ ಆ ಕಳೆದುಕೊಂಡಿರುವಂತ ಮಹಿಮೆ, ಆದಾಮು ಮತ್ತು ಹವ್ವರ ಮೂಲಕವಾಗಿ ಕಳೆದುಕೊಂಡಿರುವಂತಹ ಮಹಿಮೆಯನ್ನು ಮತ್ತೆ ನಿಮಗೆ ಕೊಡುತ್ತೇನೆ, ನಿನ್ನ ಮೂಲಕವಾಗಿ, ನಿನ್ನ ಸಂತಾನಕ್ಕೂ, ನಿನ್ನ ಸಂತಾನದ ಮೂಲಕವಾಗಿ ಸರ್ವಲೋಕಕ್ಕೂ ಆ ಮಹಿಮೆಯನ್ನು ಕೊಡ್ತೇನೆ ಅಂತೇಳಿ ಆತನು ಪ್ರತ್ಯಕ್ಷನಾಗಿರುವಂಥದ್ದು ನಾವು ಮೊದಲನೇ ಪ್ರತ್ಯಕ್ಷತೆಯಲ್ಲಿ ನಾವು ನೋಡಿದ್ದೇವೆ. ಆಮೇಲೆ ಕಳೆದ ವಾರದಲ್ಲಿ ಅಬ್ರಹಾಮನಿಗೆ ದೇವರು ಕೊಟ್ಟಂತ 2ನೇ ಒಂದು ಪ್ರತ್ಯಕ್ಷತೆ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. 12ನೇ ಅಧ್ಯಾಯ ಮೊದಲ 3 ವಚನಗಳಲ್ಲಿ ಇದು 2ನೇ ಪ್ರತ್ಯಕ್ಷತೆ. ಈ ಪ್ರತ್ಯಕ್ಷತೆಗಿಂತ ಮುಂಚೆ ಅಬ್ರಹಾಮನು ಯಾವ ರೀತಿಯಾಗಿದ್ದನು? ಅವನೊಬ್ಬ ಅವಿಧೇಯನಾಗಿ ಜೀವಿಸ್ತಾ ಇದ್ದನು. ಆ ತಂದೆ ಸತ್ತು ಹೋದಂತ ದುಃಖದಲ್ಲಿದ್ದನು ಮತ್ತು ಎಲ್ಲಿಗೆ ಹೋಗಬೇಕು ಒಂದು ದಿಕ್ಕು ಕಾಣದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಅವನು ಗಲಿಬಿಲಿ ಸ್ಥಿತಿಯಲ್ಲಿದ್ದಾಗ ದೇವರು 2ನೇ ಸಾರಿ ದರ್ಶನ ಕೊಟ್ಟು, ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗು ಅಂತ ಹೇಳಿದಾಗ ಅಬ್ರಾಮನು ದೇವರ ಮಾತಿಗೆ ಕಿವಿ ಕೊಟ್ಟು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ಆತನು ತೋರಿಸುವಂತ ದೇಶಕ್ಕೆ ಹೊರಟು ಹೋಗ್ತಾನೆ. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಆ ದೇಶವು ಹೇಗಿರ್ತದೋ ಗೊತ್ತಿಲ್ಲ. ಆದ್ರೂ ಕೂಡ ದೇವರ ಮೇಲೆ ಕರೆದಂತ ದೇವರು ನಂಬಿಗಸ್ತನಂತೇಳಿ ಆತನನ್ನು ತಿಳಿದವನಾಗಿ ಆತನು ಹೊರಟು ಹೋಗ್ತಾನೆ. ಅದರಿಂದ ಅನೇಕ ಆಶೀರ್ವಾದಗಳಿಗೆ ಅವನು ನಿಧಿಯಾಗ್ತಾನಂತೇಳಿ ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ತಕ್ಕಂತ ವಿಧೇಯತ್ವ ಇದ್ರೆ ಅವನು ದೇವರ ಆಶೀರ್ವಾದಗಳನ್ನು ಪಡ್ಕೊಳ್ಳುತ್ತಾನಂತೇಳಿ 2ನೇ ದರ್ಶನದಲ್ಲಿ ಅಬ್ರಹಾಮನ ಜೀವನದ ಮೂಲಕವಾಗಿ ನಾವು ಗಮನಿಸಿದ್ದೇವೆ. ಆದರೆ ಇವತ್ತು ನಾವು ಓದಿರುವಂತ ಈ ವಾಕ್ಯದಲ್ಲಿ 3ನೇ ಸಾರಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗ್ತಾನೆ. ಇದು 3ನೇ ಒಂದು ಪ್ರತ್ಯಕ್ಷತೆ. 7ನೇ ವಚನದಲ್ಲಿ ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ಇದು ಎಲ್ಲಿ? ಕನಾನು ದೇಶಕ್ಕೆ ಬಂದಾಗ. ಮೊದಲು ಮೆಸೊಪೊತಾಮಿಯ ಊರು ಎಂಬ ಪ್ರಾಂತದಲ್ಲಿ ಪ್ರಭಾವ ಸ್ವರೂಪನಾದ ದೇವರು ಪ್ರತ್ಯಕ್ಷನಾಗ್ತಾನೆ. 2, ಅದೇ ಮೆಸೊಪೊತಾಮಿಯದಲ್ಲಿ ಸ್ವಲ್ಪ ದೂರ ಹೋದ ಮೇಲೆ ಹಾರಾನ್ ಎಂಬ ಪ್ರಾಂತದಲ್ಲಿ ದೇವರು 2ನೇ ಸಾರಿ ಪ್ರತ್ಯಕ್ಷನಾಗ್ತಾನೆ. ಈಗ 3ನೇ ಸಾರಿ ಕನಾನು ದೇಶಕ್ಕೆ ಬಂದಾಗ ದೇವರು ಕನಾನು ದೇಶದಲ್ಲಿ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗ್ತಾನೆ. ನಾವು ನೋಡ್ತೀವಿ 4ನೇ ವಚನದಲ್ಲಿ,
ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು ಅಂತೆ. ಅಂದ್ರೆ ದೇವರು ಏನು ಹೇಳಿದ್ದಾನೋ ಆ ಮಾತಿಗೆ ಕಿವಿ ಕೊಟ್ಟು ಅವನು ಹೊರಟು ಹೋಗ್ತಾನೆ. 5ನೇ ವಚನ ಕಡೆಯ ಭಾಗದಲ್ಲಿ ಒಂದು ಮಾತಿದೆಯಲ್ಲ, ಕನಾನು ದೇಶಕ್ಕೆ ಸೇರಿದನು. ಹೊರಟು ಹೋದನು ಮತ್ತು ಆ ದೇಶದಲ್ಲಿ ಸೇರಿದನು. ಕೆಲವರು ಹೊರಟು ಹೋಗ್ತಾರೆ, ಸೇರುವುದಿಲ್ಲ. ಮಧ್ಯಂತರದಲ್ಲಿ ನಿಂತು ಹೋಗ್ತಾರೆ, ಬಿದ್ದು ಹೋಗ್ತಾರೆ, ತಪ್ಪಿ ಹೋಗ್ತಾರೆ ಅಲ್ಲ. ಪ್ರಾರಂಭಿಸ್ತೇವೆ, ಹೊರಟು ಹೋಗ್ತೇವೆ, ಆದ್ರೆ ಅಂತ್ಯದವರೆಗೂ ನಡಿಲಿಕ್ಕೆ ಕಷ್ಟವಾಗ್ತದೆ. ಅನೇಕ ಜನರು ಬಿದ್ದು ಹೋಗ್ತಾರೆ. ಅದಕ್ಕಾಗಿ ಅಬ್ರಹಾಮನ ಜೀವನದಲ್ಲಿ ನಾವು ಗಮನಿಸುವಂತ ಮಾತು, ಅವನು ಹೊರಟು ಹೋದನು. 5ನೇ ವಚನ ಕಡೆ ಭಾಗದಲ್ಲಿ ಎಲ್ಲಿ ಸೇರಬೇಕು ಆ ಕನಾನು ದೇಶವನ್ನು ಸೇರಿ. ಇದರಲ್ಲಿ ಕೂಡ ಆತ್ಮಿಕ ಸತ್ಯವನ್ನು ಗಮನಿಸಬಹುದು. ನಾವು ಕೂಡ ಅನೇಕ ಸಾರಿ ಆತ್ಮಿಕವಂತ ಜೀವನ, ನಂಬಿಕೆಯ ಜೀವನವನ್ನು ಪ್ರಾರಂಭಿಸ್ತೇವೆ. ಆರಂಭದಲ್ಲಿ ತುಂಬಾ ಆನಂದವಾಗಿ ನಾವು ಪ್ರಾರಂಭಿಸ್ತೇವೆ, ಆದ್ರೆ ಅಂತ್ಯ ಚೆನ್ನಾಗಿರುವುದಿಲ್ಲ. ಅದನ್ನು ರೀಚ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಇಲ್ಲಿ ಅಬ್ರಹಾಮನ ಜೀವನ ಆತನು ಪ್ರಾರಂಭಿಸಿದನು ಮತ್ತು ಆ ದೇಶದಲ್ಲಿ ಸೇರಿದನು ಅಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಆ ದೇಶದಲ್ಲಿ ಸೇರಿದಂತ ಅಬ್ರಹಾಮನಿಗೆ 7ನೇ ವಚನದಲ್ಲಿ 3ನೇ ಸಾರಿ ದೇವರು ಪ್ರತ್ಯಕ್ಷನಾಗ್ತಾರೆ. ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸ್ತಾ ಇದ್ದಾಗ ಅಲ್ಲ, 6ನೇ ವಚನದಲ್ಲಿ ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಇದ್ದಾಗ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ಇದು 3ನೇ ದರ್ಶನ. ಇದು ಎಲ್ಲಿ? ಕನಾನು ದೇಶದಲ್ಲಿ ದೇವರು ಅಬ್ರಾಮನಿಗೆ ದರ್ಶನ ಕೊಟ್ಟಿದ್ದ. ನಾವು ಯಾವಾಗಲೂ ಗಮನಿಸುವಂಥದ್ದು, ದರ್ಶನಕ್ಕೆ ಮುಂಚೆ ಅಬ್ರಾಮನ ಜೀವನ, ದರ್ಶನದಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಮತ್ತು ಅದರ ಪರಿಣಾಮವೇನಂತೇಳಿ ಈ 3 ವಿಷಯಗಳನ್ನ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಮೊದಲನೇ ದರ್ಶನದಲ್ಲಿ ಕೂಡ ಹಾಗೆ ನೋಡಿದ್ದೇವೆ, 2ನೇ ದರ್ಶನದಲ್ಲಿ ಹಾಗೆ ನೋಡಿದ್ದೇವೆ. ಇಲ್ಲಿ 3ನೇ ದರ್ಶನದಲ್ಲಿ ಕೂಡ ದೇವರು ಅಬ್ರಹಾಮನಿಗೆ ದರ್ಶನ ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು ಅಂತ ನಾವು ಗಮನಿಸುವಾಗ, ಮೊದಲನೇದು, ಆತನು ದೇವರು ಹೇಳಿದ ಮಾತಿನ ಪ್ರಕಾರ, ದೇವರು ಹೇಳಿದ ಪ್ರಕಾರ ಆ ದೇಶಕ್ಕೆ ಸೇರಿದನು. ಒಂದು ಸಂತೋಷ ವಿಷಯ. 2, ಆ ದೇಶಕ್ಕೆ ಸೇರಿದ ಮೇಲೆ ಅವನು ಆ ದೇಶದಲ್ಲಿದ್ದಂತ ಎಲ್ಲ ಪ್ರದೇಶಗಳನ್ನು ಸಂಚರಿಸುತ್ತಾ ನೋಡ್ತಾ ಇದ್ದಾನೆ, ಸಂತೋಷವಾಗಿ ಸಂಚರಿಸ್ತಾ ಇದ್ದಾನೆ. ನೋಡಿ 6ನೇ ವಚನದಲ್ಲಿ ಸಂಚರಿಸುತ್ತಾ ಶೆಕೆಮು ಮತ್ತು ಬೇತೇಲು, ಹಾಯಿ, ಅಲ್ಲಿದ್ದಂತ ಪ್ರಾಂತಗಳನ್ನು ಆತನು ಸಂಚರಿಸುತ್ತಾ ಸಂತೋಷವಾಗಿ ಆತನು ನೋಡುವಂತ ಒಂದು ಸನ್ನಿವೇಶ. 3ನೇದು, ಆ ದೇಶದಲ್ಲಿ ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಇದು ದೇವರು ಪ್ರತ್ಯಕ್ಷರಾಗ್ಲಿಕ್ಕೆ ಮೇನ್ ಒಂದು ಉದ್ದೇಶ ಏನಂತಂದ್ರೆ, ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ಅಂದ್ರೆ ದೇವರು ಅಬ್ರಹಾಮನಿಗೆ ದರ್ಶನ ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮ್ ಜೀವನ ಯಾವ ರೀತಿಯಾಗಿ ಉಂಟು, ದೇವನ ಮಾತಿನ ಪ್ರಕಾರವಾಗಿ ಹೋದನು, ಆ ದೇಶವನ್ನು ಸಂತೋಷವಾಗಿ ಸಂಚರಿಸಿದನು, ಅಲ್ಲಿ ಕನಾನ್ಯರನ್ನು ನೋಡಿದನು. ಅದಕ್ಕಾಗಿ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವಾಗ ಅಬ್ರಹಾಮನು ಈ ಕನಾನ್ಯರನ್ನು ನೋಡ್ತಾನೋ ದೇವರು ಪ್ರತ್ಯಕ್ಷನಾಗಿ, ಇಲ್ಲ ದೇವರ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಿಗೆ ಕೊಡುವೆನು ಅಂದನು. ನೋಡಿದ್ರೆ ಈಗ ಅದನ್ನು ನೋಡಿದ ಕೂಡಲೇ ದೇವರು ಯಾಕೆ ಪ್ರತ್ಯಕ್ಷನಾದನು ಅಂತ ನಾವು ಗಮನಿಸುವಾಗ, ಅಲ್ಲಿ ಅಬ್ರಹಾಮನು ಒಂದು ಭಯದಲ್ಲಿ ಆ ಜನರನ್ನು ನೋಡಿ, ಆ ಬಲಿಷ್ಠರನ್ನು ನೋಡಿ, ಅಬ್ರಹಾಮನು ಎಲ್ಲಿಂದೋ ಬಂದವನು, ಯಾವುದೋ ಒಂದು ಊರೆಂಬ ಪ್ರಾಂತದಿಂದ ಬಂದಂತವನು ಈ ಕನಾನು ದೇಶಕ್ಕೆ ಬಂದಾಗ ಆ ದೇಶದಲ್ಲಿ ಕನಾನ್ಯರಿದ್ದರು. ಆ ಕಾಲದಲ್ಲಿ ಕನಾನ್ಯರು ಆ ದೇಶದಲ್ಲಿದ್ದರು. ಬಹುಶಃ ಅವರನ್ನು ನೋಡಿ ಅಬ್ರಹಾಮನ ಜೀವನದ ಒಂದು ಭಯ, ಒಂದು ಹೆದರಿಕೆ ಉಂಟಾಗಿರುವಂಥದ್ದು ವಾಕ್ಯದಲ್ಲಿ ಗಮನ. ಅದಕ್ಕಾಗಿ ಭಯದಲ್ಲಿದ್ದಂತ ಅಬ್ರಹಾಮನನ್ನು ಧೈರ್ಯಪಡಿಸುವುದಕ್ಕೋಸ್ಕರ ದೇವರು 3ನೇ ಪ್ರತ್ಯಕ್ಷತೆಯನ್ನು ಕೊಡ್ತಾರೆ. ಯಾಕೆ ದೇವರು 3ನೇ ಪ್ರತ್ಯಕ್ಷತೆಯನ್ನು ಅಬ್ರಹಾಮನಿಗೆ ಕೊಟ್ಟನು ಅಂತ ನಾವು ನೋಡುವಾಗ, ಭಯದಲ್ಲಿದ್ದಂತ ಅಬ್ರಹಾಮನನ್ನು ಧೈರ್ಯಪಡಿಸುವುದಕ್ಕಾಗಿ ಆತನು ಪ್ರತ್ಯಕ್ಷನಾಗ್ತಾನೆ. ಮೊದಲನೇ ದರ್ಶನದಲ್ಲಿ ಪ್ರಭಾವ ಸ್ವರೂಪನಾದ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. 2ನೇ ದರ್ಶನದಲ್ಲಿ ಅವಿಧೇಯತ್ವದಲ್ಲಿದ್ದಂತ ಅಬ್ರಹಾಮನನ್ನು ವಿಧೇಯತ್ವಕ್ಕೆ ನಡೆಸಿ ವಾಗ್ದಾನ ಕೊಡುವಂತ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. 3ನೇ ದರ್ಶನದಲ್ಲಿ ದೇವರು ಯಾಕೆ ಅಬ್ರಹಾಮನಿಗೆ ದರ್ಶನ ಕೊಟ್ಟನು, ಯಾಕೆ ಪ್ರತ್ಯಕ್ಷನಾದನಂತ ನಾವು ನೋಡುವಾಗ,
ಅಬ್ರಹಾಮನು ಒಂದು ಅಧೈರ್ಯ, ಭಯಪಡುವಂತ ಒಂದು ಸ್ಥಿತಿಯಲ್ಲಿರುವಾಗ ಆತನ ಧೈರ್ಯಪಡಿಸಿ. ಯಾಕೆ ಭಯಪಟ್ಟ ಅಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಇರುತ್ತೆ. ಅಬ್ರಹಾಮನಿಗೆ ಯಾಕೆ ಭಯ ಉಂಟಂತೆ. ಈಗ ಜನರಲ್ ಆಗಿ ಒಬ್ಬ ಕಾಮನ್ ವ್ಯಕ್ತಿ, ಸಾಧಾರಣವಾದಂತ ಒಬ್ಬ ವ್ಯಕ್ತಿಯನ್ನು ದೇವರು ಕರೆದು, ನೀನು ದುಬೈ ಪಟ್ಟಣಕ್ಕೆ ಹೋಗು, ದುಬೈ ದೇಶಕ್ಕೆ ಹೋಗು, ನಾನು ಆ ದೇಶವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದಾಗ, ಈ ಸಾಧಾರಣವಾದ ಒಬ್ಬ ವ್ಯಕ್ತಿ ಅವನು ಪ್ರಯಾಣ ಮಾಡಿ ಆ ದೇಶಕ್ಕೆ ಹೋದಾಗ ಅವನಿಗೆ ಹೇಗಿರ್ತದೆ? ಆ ದೊಡ್ಡ ದೊಡ್ಡ ಪಟ್ಟಣಗಳು ನೋಡಿ, ಅಲ್ಲಿದ್ದಂತ ಆ ಅರಸರನ್ನು ನೋಡಿ, ಅವ್ರಿಗಿರುವಂತ ಅವೆಲ್ಲ ಸೈನಿಕರನ್ನು ನೋಡಿ, ಯಾರಾದ್ರೂ ಒಬ್ಬ ಕಾಮನ್ ವ್ಯಕ್ತಿ, ಒಂದು ಸಾಧಾರಣ ಒಬ್ಬ ವ್ಯಕ್ತಿಗೆ ಭಯ ಸರ್ವಸಾಧಾರಣವಾಗಿ ಬಂದೇ ಬರ್ತದೆ. ಇಷ್ಟು ದೊಡ್ಡ ಪಟ್ಟಣ, ಇಷ್ಟು ವಿಸ್ತರಿಸಿರುವಂತ ಪಟ್ಟಣ ಅಲ್ವಾ, ತುಂಬಾ ಅಭಿವೃದ್ಧಿ ಆಗಿರುವಂತ ಪಟ್ಟಣ ಮತ್ತು ಬಲಿಷ್ಠದಿರುವಂತ ಪಟ್ಟಣ. ಈ ಪಟ್ಟಣಕ್ಕೆ ಬಂದು ದೇವ್ರು ನನಗೆ ಕೊಡ್ತಾನಂದ್ರೆ, ಅಲ್ಲಿ ಅವರನ್ನು ನೋಡಿ ಅವನು ಏನಾಗ್ತಾನೆ, ಭಯ ಪಡ್ತಾನೆ ಸಾಧಾರಣ. ಹಾಗೆ ಈಗ ಅಬ್ರಾಹ್ಮನ್ ಜೀವನದಲ್ಲಿ ಕೂಡ ಅದೇ ಆಯ್ತು ಪ್ರಿಯರೇ. ಎಲ್ಲೋ ಮೆಸೊಪೊತಾಮಿಯ ಊರು ಎಂಬ ಪ್ರಾಂತದಲ್ಲಿ ಯಾವುದೊಂದು ಚಿಕ್ಕ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂತ ಅಬ್ರಹಾಮನು, ವಿಗ್ರಹಗಳನ್ನು ಮಾಡಿ ಅದನ್ನು ಮಾರಿ ಜೀವನ ಮಾಡುವಂತ ಒಬ್ಬ ಅಬ್ರಹಾಮನು ಈಗ ವಾಗ್ದಾನ ದೇಶಕ್ಕೆ ಬಂದಿದ್ದಾನೆ. ವಾಗ್ದಾನ ದೇಶಕ್ಕೆ ಬರುವಾಗ, ಆ ಕನಾನ ದೇಶಕ್ಕೆ ಬರುವಾಗ, ಆ ಕನಾನ ದೇಶದಲ್ಲಿ ಯಾರಿದ್ರು? ಕನಾನ್ಯರು ಇರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅವರಿಂದಲೇ ಆ ದೇಶಕ್ಕೆ ಹೆಸರು ಕೂಡ ಬಂತು. ಅವ್ರ ದೇಶ ಅದು. ಈಗ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನ ಕೊಡ್ತೀನಂದ್ರೆ ಎಷ್ಟು ಧೈರ್ಯದಿಂದ ಹೋಗ್ಲಿಕ್ಕೆ ಸಾಧ್ಯ? ಅರ್ಥ ಆಯ್ತಾ ನಾನು ಹೇಳೋದು? ನಿಮ್ಗೆ ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಈಗ ಅಬ್ರಹಾಮನ ಆ ದೇಶಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಕನಾನ್ಯರಿದ್ದಾರೆ. ಅವರಿಂದಲೇ ಆ ದೇಶಕ್ಕೆ ಹೆಸರು ಬಂತು, ಕನಾನ್ಯರ ದೇಶ ಅಂತೆ, ಕನಾನ ದೇಶ ಅಂತೆ. ಈಗ ಅಂತವರು ಆ ಬಲಿಷ್ಠರನ್ನು ನೋಡಿ, ಆ ದೊಡ್ಡ ದೊಡ್ಡ ಪಟ್ಟಣಗಳನ್ನು ನೋಡಿ, ಸರ್ವಸಾಧಾರಣವಾಗಿ ಒಬ್ಬ ಸಾಧಾರಣ ವ್ಯಕ್ತಿಯಾದಂತ ಅಬ್ರಹಾಮನಿಗೆ ಭಯ ಉಂಟಾಗಿದೆ. ಭಯದಲ್ಲಿದ್ದಾನೆ. ಅಯ್ಯೋ, ಇವರೆಲ್ಲರೂ ಇಷ್ಟು ಜನರಿದ್ದಾರೆ, ನನಗೆ ಹೆಂಗೆ ಸಾಧ್ಯ, ನನಗೆ ಹೇಗೆ ಸ್ವಾಸ್ಥ್ಯವಾಗ್ತದೆ ಅಂತೇಳಿ ಒಂದು ಅಧೈರ್ಯ ಅಬ್ರಹಾಮ್ನಲ್ಲಿ ಉಂಟಾದಾಗ, ಅಧೈರ್ಯದಲ್ಲಿ ಇಲ್ಲ ಭಯದಲ್ಲಿದ್ದಂತ ಅಬ್ರಹಾಮನ ಆ ಕಾಲದಲ್ಲಿ ಕನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಅವರನ್ನು ನೋಡಿ ಹೆದರಬೇಡ, ನೀನು ಹೆದರ್ತಾ ಇದ್ದೀಯಾ, ನೀನು ಅವರನ್ನು ನೋಡಿ ಹೆದರಬೇಡ, ನಾನು ಈ ದೇಶವನ್ನು ನಿನ್ನ ಸಂತತಿಗೆ ಕೊಡುವೆನು ಅಂತೇಳಿ ಅಲ್ಲಿ ದೇವರು ಆಗ್ತಾನೆ. ದೇವರು ಯಾಕೆ ಮೂರನೇ ದರ್ಶನ ಅಬ್ರಹಾಮ್ ಕೊಟ್ಟಿದ್ದಾನಂದ್ರೆ, ಕನಾನ್ಯರನ್ನು ನೋಡಿ ಭಯದಲ್ಲಿದ್ದಂತ ಅಬ್ರಹಾಮನಿಗೆ, ಇಲ್ಲ ಅಧೈರ್ಯದಲ್ಲಿದ್ದಂತ ಅಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟು ಅದೇನ್ ಮಾಡ್ತಾನೆ, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂತ. ಆಗ ಅಲ್ಲಿ ದರ್ಶನ ಕೊಟ್ಟಂತ ದೇವರಿಗೆ ಅಬ್ರಹಾಮನ ಯಜ್ಞವೇದಿಯನ್ನು ಕಟ್ಟಿಸಿ ದೇವರನ್ನ ಆರಾಧಿಸ್ತಾನೆ. ಅದಕ್ಕಾಗಿ ಪ್ರಿಯರೇ, ಈ ಮೂರನೇ ದರ್ಶನದಲ್ಲಿದ್ದಂತ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಆ ದೇಶದಲ್ಲಿ ಆ ಕಾಲದಲ್ಲಿ ಕನಾನ್ಯರಿದ್ರು. ಯಾರು ಈ ಕನಾನು? ಅವರಿಂದಲೇ ಆ ದೇಶ ತುಂಬಲು ದೇವರು ವಾಗ್ದಾನ ಮಾಡಿದ ಆ ದೇಶ, ಹಾಲು ಜೇನು ಹರಿಯುವಂತ ಆ ದೇಶದಲ್ಲಿ ಈ ಕನಾನ್ಯರಿಂದ ತುಂಬಲ್ಪಟ್ಟಿದ್ದೆ. ಯಾರು ಈ ಕನಾನ್ಯರು ಅಂತ ನಾವು ಗಮನಿಸುವಾಗ, ಅವರಿಂದಲೇ ಆ ದೇಶಕ್ಕೆ ಹೆಸರು ಬಂತು. ಇಡೀ ಆ ದೇಶವೆಲ್ಲವೂ ಕೂಡ, ಕನಾನ ದೇಶವೆಲ್ಲವೂ ಕೂಡ ಅವರೇ ತುಂಬಿಕೊಂಡಿದ್ದಾರೆ. ಅದಕ್ಕಾಗಿ ಯಾರು ಈ ಕನಾನ್ಯರು ಅಂತ ನಾವು ಗಮನಿಸುವಾಗ ನೋಡ್ರಿ, ಒಂದು ಮಾತು ಓದೋಣ. ಅದೇ ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ. ಯಾರು ಈ ಕನಾನಿ ಅಂದ್ರೆ, ನೋಹನ ಮೊಮ್ಮಗನಾಗ್ತಾನೆ, ಹಾಮನ ಮಗನಾಗ್ತಾನೆ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯ 22ನೇ ವಚನದಲ್ಲಿ ಕನಾನನ ತಂದೆಯಾದ ಹಾಮನ ತಂದೆಯು, ಇಲ್ಲಿ ಅಷ್ಟೇ ಸಾಕು ನಮಗೆ, ಕನಾನನ ತಂದೆಯಾದ ಅಂದ್ರೆ ಕನಾನನು ಯಾರ ಮಗನು? ಹಾಮನ ಮಗನು. ಹಾಮನು ಯಾರ ಮಗನು? ನೋಹನ ಮಗ. ಶೇಮು, ಹಾಮು, ಯಾಪೇತ್ರ ಅಂತ ನಾವು ಓದ್ತೇವೆ. ಅದಕ್ಕಾಗಿ ಈ ಕನಾನನು ಏನ್ ಮಾಡ್ತಾನೆ, ಆ ದೇಶದಲ್ಲಿ ವಿಸ್ತರಿಸಲ್ಪಟ್ಟಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೀವಿ. ಹಾಮನ ಮಗನಾಗಿರುವಂತ ಕನಾನನ್ ಅಂತೇಳಿ. ಹಾಗೆ 25ನೇ ವಚನ ಓದೋಣ. 25ನೇ ವಚನ, ಕನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂತ. ಆದ್ರೆ ಪ್ರಿಯರೇ, ಇಲ್ಲಿ ನಡೆದಂತ ಘಟನೆ ಏನಂತಂದ್ರೆ, ನೋಹನು ಆ ದ್ರಾಕ್ಷ ರಸವನ್ನು ಕುಡಿದು ಮತ್ತನಾಗಿ ಅವನು ಬೆತ್ತಲೆಯಾಗಿ ಬಿದ್ದಿರುವಾಗ ಈ ಹಾಮನ ಏನ್ ಮಾಡ್ತಾನೆ ಅಂದ್ರೆ, ತಂದೆಗೆ ಸಹಾಯ ಮಾಡುವುದಿಲ್ಲ. ಸಹಾಯ ಮಾಡದಿದ್ದರಿಂದ ಈ ಯಾಪೇತು ಮತ್ತು ಶೇಮು ಬಂದು ಸಹಾಯ ಮಾಡ್ತಾರೆ. ಅದಕ್ಕಾಗಿ ನೋಹನು ಮತ್ತೆ ಎಚ್ಚೆತ್ತು ಅವರನ್ನು ಆಶೀರ್ವದಿಸ್ತಾನೆ. ಅದರಲ್ಲಿ ಹಾಮನು ಮಾಡಿರುವಂತ ಕೆಲಸಕ್ಕೆ, ಹಾಮನು ಹೊಟ್ಟೆಯಲ್ಲಿ ಬರುವಂತ ಕನಾನನನ್ನು
ನೋಹನು ಶಪಿಸುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಯಾರು ಈ ಕನಾನ್ಯರಂದ್ರೆ ಆಮನ ಸಂತತಿಯಲ್ಲಿ ಬಂದಂತವರು. ಇವರು ಶಪಿಸಲ್ಪಟ್ಟಂತ ಜನರು, ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಜನರಲ್ಲ, ಇವರು ಶಪಿಸಲ್ಪಟ್ಟಂತ ಜನರಾಗಿದ್ದರು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಹಾಗೆಯೇ 10ನೇ ಅಧ್ಯಾಯ ನೋಡೋಣ. 10ನೇ ಅಧ್ಯಾಯ 15ನೇ ವಚನದಿಂದ ನಾನು ಓದ್ತಾ ಇದ್ದೇನೆ. 15ನೇ ವಚನದಿಂದ, ಕನಾನು ವಂಶದಲ್ಲಿ ಮೊದಲು ಹುಟ್ಟಿದವನು ಸೀಮೋನ, ಆಮೇಲೆ ಹೇತು ಹುಟ್ಟಿದರು. ಇದಲ್ಲದೆ ಯಬೋಸಿಯರು, ನೋಡ್ರಿ ಕನಾನದಿಂದ ಬಂದಂತವ್ರು, ಇದಲ್ಲದೆ ಯಬೋಸಿಯರು, ಅಮೋರಿಯರು, ಗಿರ್ಗಾಶಿಯರು, ಹಿವಿಯರು, ಅರ್ಕಿಯರು, ಸೋನಿಯರು, ಅರ್ವಾದಿಯರು, ಚೇಮಾಯಿಯರು, ಹಾಮಾತಿಯರು ಕನಾನಿನಿಂದ ಹುಟ್ಟಿದರು. ಕಾಲಕ್ರಮದಿಂದ ಈ ಕನಾನು ಕುಲಗಳು ಹರಡಿಕೊಂಡವು. ಕನಾನ್ಯರ ಸೀಮೆಯು ಸಿದೋನು ಪಟ್ಟಣದಿಂದ ಗೆರರಣ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರೆಗೂ, ಸುತ್ತು ಸೊದಮ, ಗೋಮರ, ಆದ್ಮ ಮತ್ತು ಚೆಬೋಯಿಮ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿರುವ ಲೆಶ ಊರಿನವರೆಗೂ ಇತ್ತು. ಇಲ್ಲಿ 10ನೇ ಅಧ್ಯಾಯ 1ರಿಂದ 19 ವಚನ ಓದಬೇಕಾದ್ರೆ, ಈ ಶಪಿಸಲ್ಪಟ್ಟಂತ ಕನಾನನು, ಅವನಿಂದ ಬಂದಂತ ಸಂತತಿಯವರು, ಅವರು ವಿಸ್ತರಿಸಿಕೊಂಡಿದ್ದಾರೆ. ಸುಮಾರು ಜನಾಂಗದವರು, ಸುಮಾರು ಒಂದು 7-8 ಜನಾಂಗದವರು ಅವರು ಕನಾನಿಂದ ಬರ್ತಾರೆ. ಈ ಕನಾನಿಂದ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಆ ಪ್ರದೇಶವೆಲ್ಲ ಕಾಲಕ್ರಮದಿಂದ ಕನಾನು ಕುಲಗಳು ಹರಡಿಕೊಂಡಿದ್ದವು. ಅವರ ಒಂದು ಮೇರೆಗಳನ್ನು ಕೂಡ ನಾವಿಲ್ಲಿ ವಾಕ್ಯದಲ್ಲಿ ಗಮನಿಸ. ಅವ್ರೇನಂತಂದ್ರೆ, ಮೊದಲು ದೇವರಿಂದ ಶಪಿಸಲ್ಪಟ್ಟವರೇ, ಆದ್ರೆ ಅವರು ವಿಸ್ತರಿಸಲ್ಪಟ್ಟು ತುಂಬಾ ಅಭಿವೃದ್ಧಿ ಹೊಂದಿ ಅಧಿಕಾರ ನಡೆಸುವಂತ ಆಶೆ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ. ಹಾಮನ್ ಯಾರು? ಅವರು ದೊಡ್ಡ, ಅವನ ವಂಶದಲ್ಲಿ ಒಂದು ನಿಮ್ರೋದ್ ಹುಟ್ಟು ಬರ್ತಾನೆ. ಅವನು ಭೂರಾಜ್ಯದ ಅರಸನಂತೇಳಿ. ಅಂದ್ರೆ ಈ ಹಾಮನ ವಂಶದಲ್ಲಿ ಬಂದಂತವರೆಲ್ಲರೂ ಕೂಡ ಆಡಳಿತ ಮಾಡುವಂತ ಒಂದು ಅಧಿಕಾರ ಬೇಕು ಅಂತೇಳಿ ಅಪೇಕ್ಷಿಸುವಂತವರು ಮತ್ತು ಬಲಿಷ್ಠರು. ಅವರು ತುಂಬಾ ಬಲಶಾಲಿಗಳಾಗಿತ್ತು. ಅದಕ್ಕಾಗಿ ಇವರೆಲ್ಲರೂ ಕೂಡ ಆ ಕನಾನು ದೇಶದಲ್ಲಿ, ಇಲ್ಲ ದೇವರು ವಾಗ್ದಾನ ಮಾಡಿದಂತ ಆ ದೇಶದಲ್ಲಿ ಈ ಕನಾನ್ಯರ ವಂಶವೇನಾಗಿದೆ, ಅದು ವಿಸ್ತರಿಸಲ್ಪಟ್ಟಿದೆ. ಆ ದೇಶದಲ್ಲೆಲ್ಲ ಹರಡಿಕೊಂಡಿದ್ದಾರೆ ಮತ್ತು ಅವರ ಅಭಿವೃದ್ಧಿ ಹೊಂದಿ ಅವರೇ ಅಧಿಕಾರಿಗಳಾಗಿ ಆ ದೇಶವನ್ನು ನಡೆಸುವವರಾಗಿದ್ದಾರೆ. ಈಗ ಒಬ್ಬ ಬಡಪಾಯಿ ಅಂತ, ಎಲ್ಲೋ ಮೆಸೊಪೊತಾಮಿಯ ಊರೆಂಬ ಪ್ರಾಂತದ ಒಬ್ಬ ಬಡಪಾಯಿ ಅಲ್ಲಿಗೆ ಬರ್ತಾನೆ. ಯಾರು? ಅಬ್ರಹಾಮನು. ಅಲ್ಲಿಗೆ ಬಂದು ಅವರೆಲ್ಲರನ್ನು ನೋಡಿದಾಗ ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ಪಟ್ಟಣಗಳು ಮತ್ತು ಅವ್ರಿಗಿರುವಂತ ಆಸ್ತಿ, ಆ ಜನಾಂಗದವರು ಎಲ್ಲ ನೋಡಿ, ಸುಮಾರು ಒಂದು 7-8 ಜನಾಂಗದವರು ಅಲ್ಲೇ ಹುಟ್ಟಿ ಬರ್ತಾರೆ. ಇವರೆಲ್ಲರನ್ನು ನೋಡಿದಾಗ ಸಾಧಾರಣವಂತ ಒಬ್ಬ ವ್ಯಕ್ತಿಗೆ ಭಯ ಬರ್ತದೆ. ಅಬ್ರಹಾಮನು ಕೂಡ ಪರಿಸ್ಥಿತಿ ಆಗಿದೆ ಪ್ರಿಯರೇ. ಆ ಕನಾನ ದೇಶಕ್ಕೆ ಬರ್ತಾನೆ. ಸಂಚರಿಸಿ ನೋಡುವಾಗ ಅಲ್ಲಿ ಕನಾನ್ಯರು ವಾಸವಾಗಿರ್ತಾರೆ. ಅವರನ್ನು ನೋಡಿ ಭಯದಲ್ಲಿದ್ದಂತ ಅಬ್ರಹಾಮನನ್ನು, ಅದರ್ಯ ಪಡ್ತಿರುವಂತ ಅಬ್ರಹಾಮನೇ, ನೀನು ಅದರಿ ಪಡಿಬೇಡ, ನಾನು ಈ ದೇಶವನ್ನು ನಿನ್ನ ಸಂತತಿ, ನೀವು ಆ ಜನರನ್ನು ನೋಡಬೇಡಿ, ನಾನು ಈ ಸಂತತಿಯನ್ನು ನಿಮಗೆ ಕೊಡುತ್ತೇನೆ ಅಂತೇಳಿ ಆತನು ಅಬ್ರಹಾಮನಿಗೆ ದರ್ಶನದ ಮೂಲಕವಾಗಿ, ವಾಗ್ದಾನದ ಮೂಲಕವಾಗಿ ಆತನು ಪ್ರತ್ಯಕ್ಷನಾಗಿ ಅಲ್ಲಿ ದೇವರ ದರ್ಶನ ಕೊಟ್ಟಿರುವಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಆದ್ರೆ ಪ್ರಿಯರೇ, ಅಬ್ರಹಾಮನು ಆ ದೇಶಕ್ಕೆ ಬಂದು ಕೂಡಲೇ ಆ ದೇಶವನ್ನು ಕೊಡ್ಲಿಲ್ಲ. 15ನೇ ಅಧ್ಯಾಯದಲ್ಲಿ ಓದ್ತೀವಿ. 15ನೇ ಅಧ್ಯಾಯದಲ್ಲಿ ದೇವರು ಆ ದೇಶವನ್ನು ತೋರಿಸಿದ್ದಾನೆ. ಅಬ್ರಹಾಮನೇ, ಈ ದೇಶವನ್ನು ನೋಡು, ಎಷ್ಟು ಸಮೃದ್ಧಿಯಾದ ದೇಶ, ಎಷ್ಟು ವಿಸ್ತಾರವಾದ ದೇಶ, ಎಷ್ಟು ಒಳ್ಳೆ ಪಟ್ಟಣಗಳಿಂದ ತುಂಬಿನ ದೇಶ, ಆ ದೇಶವನ್ನು ತೋರಿಸಿದ್ದಾನೆ. ಆದ್ರೆ ಈ ದೇಶವನ್ನು ಯಾರಿಗೆ ಕೊಡ್ತೇನೆ? ನಿನ್ನ ಸಂತತಿಯವರಿಗೂ ಕೊಡ್ತೇನೆ. 15ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ, 15ನೇ ಅಧ್ಯಾಯ 13ನೇ ವಚನ ನಾವು ಓದಬೇಕಾದ್ರೆ ಆ ವಿಷಯಗಳನ್ನ ಓದ್ತೀವಿ. ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ, 13ನೇ ವಚನ, ಆಗ ಯೆಹೋವನು ಅವರಿಗೆ, ನೀನು ಚೆನ್ನಾಗಿ ತಿಳಿತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬ ವೃದ್ಧನಾಗಿ ಉತ್ತರ ಕ್ರಿಯೆಗಳನ್ನು ಹೊಂದುವಿ. ನಿನ್ನ ಸಂತತಿಯವರು
4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದರು. ಇಲ್ಲಿ ವಾಗ್ದಾನ ದೇಶಕ್ಕೆ, ಕನಾನ ದೇಶಕ್ಕೆ ಅಬ್ರಹಾಮನು ಬಂದುಕೊಳ್ಳೆ ದೇವರು ಅಬ್ರಹಾಮನಿಗೆ ಸ್ವಾಸ್ಥ್ಯವಾಗಿ ಕೊಡ್ಲಿಲ್ಲ, ಅದನ್ನು ನೀನು ತೋರಿಸಿದ್ದಾನೆ. ತೋರಿಸಿ ಈ ದೇಶವನ್ನು ನಿನ್ನ 4ನೇ ತಲೆಮಾರಿ, ಅಬ್ರಹಾಮ್, ಇಸಾಕ್, ಯಾಕೋಬದಲ್ಲಿ 12 ಗೋತ್ರದವರು ಐಗುಪ್ತ ದೇಶದಲ್ಲಿ 400 ವರ್ಷಗಳು ಬಿಟ್ಟಿ ಕೆಲಸ ಮಾಡಿದ ಮೇಲೆ ನಾನು ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದು ಇಲ್ಲಿ ಸೇರಿಸ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇನೆ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಇವತ್ತು ಕೂಡ ನಾವಿರುವಂತ ಲೋಕ ಅದು ಭಯಂಕರವಂತ ಲೋಕವೇ, ನಾವಿರುವಂತ ದಿನಗಳು ಅದು ಭಯಂಕರವಂತ ದಿನಗಳೇ. ಆದರೆ ದೇವರು ನಮಗೆ ಕೊಟ್ಟಂತ ವಾಗ್ದಾನ, ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವವನು ದೊಡ್ಡವನು, ನೀವು ಧೈರ್ಯವಾಗಿರಿ. ಲೋಕದಲ್ಲಿ ನಿಮ್ಗೆ ಸಂಕಟ ಇರಬಹುದು, ಸಂಕಟ ಹಿಂಸೆ ಇದೆ, ಆದ್ರೂ ಕೂಡ ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿ ದೇವರಿಗೆ. ಹಾಗಾಗಿ ಅಬ್ರಹಾಮನು ಅಧೈರ್ಯದಲ್ಲಿದ್ದಾಗ, ಭಯಪಡುತ್ತಿದ್ದಾಗ ಧೈರ್ಯ ಪಡಿಸಿರುವಂತ ದೇವರು ಇವತ್ತು ನಮ್ಮನ್ನು ಕೂಡ ಹಾಗೆ ಧೈರ್ಯಪಡಿಸಲಿಕ್ಕೆ ಸಿದ್ಧನಾಗಿದೆ. ಯಾಕಂತಂದ್ರೆ ನಾವು ಗಮನಿಸುವಾಗ, ಇವತ್ತು ಪರಿಶುದ್ಧ ಗ್ರಂಥವನ್ನು ಗಮನಿಸುವಾಗ, ನೀವು ಭಯಪಡಬೇಡ್ರಿ ಎಂಬ ವಾಗ್ದಾನ 365 ಸಾರಿ ಪರಿಶುದ್ಧ ಗ್ರಂಥದಲ್ಲಿ ಇದೆ ಅಂತೇಳಿ ವೇದ ಪಂಡಿತರು ಹೇಳುವಂಥದ್ದು. ಅಂದ್ರೆ 365 ಸಾರಿ ಅಂದ್ರೆ ಪ್ರತಿದಿನ ದೇವರ ವಾಗ್ದಾನವೇನು, ಭಯಪಡಬೇಡ್ರಿ, ನೀವು ಭಯಪಡಬೇಡ್ರಿ, ನಾನ್ ನಿಮ್ಮ ಸಂಗಡ ಇದ್ದೇನೆ, ನಿನ್ನ ಜೊತೆಗಾರನಾಗಿದ್ದೇನೆ ಅಂತ ಹೇಳಿ ಇವತ್ತು ಕೂಡ ದೇವರು ಪ್ರತಿದಿನವೂ ತನ್ನ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳುತ್ತಾ ಭಯದಲ್ಲಿದ್ದಂತ ನಮ್ಮನ್ನು ಧೈರ್ಯಪಡಿಸುವುದಕ್ಕೋಸ್ಕರ ಆತನು ನಮ್ಮ ಮಧ್ಯದಲ್ಲಿ ಇರುವಂತದ್ದು, ನಮ್ಮನ್ನು ನಡೆಸುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನ. ಕಳೆದ ವಾರದಲ್ಲಿ ಹೇಳಿದ್ದೆ, ವಾಗ್ದಾನ ಮಾಡಿದ ಆತ ನಂಬಿಗಸ್ತನು. ಆದ್ರೆ ನಾವೇನ್ ಮಾಡ್ಬೇಕು, ನಂಬಿಕೆದಿಂದ ನಾವು ಜೀವಿಸಬೇಕು. 3ನೇ ದರ್ಶನದಲ್ಲಿ ಪ್ರಮುಖವಾದಂತ ಒಂದು ವಿಷಯ ಏನಂತಂದ್ರೆ, ಕನಾನ್ಯರನ್ನು ನೋಡಿ ಭಯದಲ್ಲಿದ್ದಂತ ಅಬ್ರಹಾಮನನ್ನು ದೇವರು ಧೈರ್ಯಪಡಿಸಿ ಈ ಸಂತತಿಯನ್ನು ಈ ದೇಶವನ್ನು ನಿನ್ನ ಸಂತತಿಗೆ ಕೊಡ್ತೇನೆ ಅಂತ ಹೇಳಿ ಆತನು ವಾಗ್ದಾನ. ಪ್ರಿಯರೇ, ಅಲ್ಲಿಂದ ನಾವು ಗಮನಿಸುವಂತ ಒಂದು ವಿಷಯ ಏನಂತಂದ್ರೆ, ನಾವಿರುವಂತ ಲೋಕ ಇದು ನಮ್ಮದಲ್ಲ, ಆದ್ರೆ ಇನ್ನು ಲೋಕದಲ್ಲಿದ್ದೇವೆ. ಆದ್ರೆ ಲೋಕದಲ್ಲಿ ಸಂಕಟವಿದೆ, ಶ್ರಮೆ ಇದೆ, ಹಿಂಸೆ ಇದೆ, ನೋವಿದೆ, ನಮಗಿಂತ ಬಲಿಷ್ಠರಿದ್ದಾರೆ. ಆದರೆ ನಮಗೆ ಕೊಡಲ್ಪಟ್ಟಂತ ಒಂದು ವಾಗ್ದಾನ ಏನಂತಂದ್ರೆ, ಮತ್ತೆ ನಾವು ಈ ಭೂಲೋಕಕ್ಕೆ ಯೇಸು ಕ್ರಿಸ್ತನು ಸಭೆಯನ್ನು ಕರ್ಕೊಂಡು ಹೋದ ಮೇಲೆ, 7 ವರ್ಷದ ಸಂಕಟ ಕಾಲ ತೀರಿದ ಮೇಲೆ ನಾವು ಮತ್ತೆ ಈ ಭೂಲೋಕಕ್ಕೆ ಬಂದು ನಾವು ರಾಜ್ಯ ಆಡಳಿತ ಮಾಡ್ತೀವಿ. ಯಾವ ರೀತಿಯಾಗಿ ಇಸ್ರಾಯೇಲ್ 4ನೇ ತಲೆಮಾರಿ ವಾಗ್ದಾನ ದೇಶಕ್ಕೆ ಸೇರಿ ಬಂದಿದ್ದ, ನಾವು ಇದೇ ಭೂಮಿಯ ಮೇಲೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಜೊತೆಯಲ್ಲಿ ಆಡಳಿತ ಮಾಡುವಂತ ಒಂದು ಅಧಿಕಾರ ದೇವರು ನಮಗೆ ಕೊಟ್ಟ. ಅದಕ್ಕಾಗಿ ಈ ಸಂಕಟ ದಿನಗಳಲ್ಲಿ, ಈ ಹಿಂಸೆಯ ದಿನಗಳಲ್ಲಿ ನಾವು ಭಯಪಡದೆ ದೇವರ ವಾಕ್ಯವನ್ನು ನಾವು ಕೈ ಹಿಡಿದು ನಾವು ಮುಂದೆ ಹೋಗ್ತೇವೆ. ಅದಕ್ಕೆ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ನಂಬಿಕೆಯ ಜೀವನದ ಪ್ರಯಾಣದಲ್ಲಿ, ನಂಬಿಕೆಯ ಜೀವನದ ಹೋರಾಟಗಳಲ್ಲಿ ಎಷ್ಟೇ ಭಯಂಕರವಂತ ಪರಿಸ್ಥಿತಿಗಳು ನಮಗೆ ಎದುರಾದರೂ ನಾವು ಧೈರ್ಯದಿಂದ ಮುಂದೆ ಹೋಗ್ಬೇಕು. ಅದಕ್ಕಾಗಿ ಈಗ 4ನೇ ತಲೆಮಾರಿಯನ್ನು ಈ ಲೋಕಕ್ಕೆ ನಾನು ಈ ದೇಶಕ್ಕೆ ಬರಮಾಡ್ತೇನೆ ಅಂತ ಹೇಳಿದ್ನಲ್ಲ, ಆಗ ಆ ಸಂದರ್ಭದಲ್ಲಿ ಕೂಡ ಇಸ್ರಾಯೇಲ್ ನೋಡಿ ಯಾವ ರೀತಿಯಾಗಿ ಇಸ್ರಾಯೇಲ್ ದೇವರು ವಾಗ್ದಾನ ಕೊಟ್ಟಿದ್ದಾನೋ ಒಂದು ಮಾತು ನಾವು ಓದೋಣ ನೋಡಿ. ಧರ್ಮೋಪದೇಶ ಕಾಂಡ ಅವ್ರು ಸೇರುವಂತ ಸಮಯದಲ್ಲಿ ಅಬ್ರಹಾಮನಿಗೆ ಏನು ಹೇಳಿದ್ದ, ನೀನು 4ನೇ ತಲೆಮಾರಿಯನ್ನು ಇಲ್ಲಿಗೆ ಮತ್ತೆ ಬರಮಾಡ್ತೀನಿ ಅಂತ ಹೇಳಿದ್ದ, ನೀನು ಭಯಪಡಬೇಡ, ಅವ್ನು ಬರಮಾಡ್ತೀನಿ ಅಂತ ಹೇಳಿ. ಈಗ ಅವ್ರು ಬರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಲ್ವಾ? ಅವ್ರು ಬರುವಂತ ಸಮಯದಲ್ಲಿ ಕೂಡ ದೇವರು ಹೇಳುವಂತ ಒಂದು ಮಾತು ನೋಡಿ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ ಅಂದ್ರೆ ಇಸ್ರಾಯೇಲಿಯರು ಬಂದು ಸೇರುವಂತ ಸಮಯದಲ್ಲಿ 4ನೇ ತಲೆಮಾರಿ ಬರುವಂತ ಸಂದರ್ಭದಲ್ಲಿ ದೇವರು ಹೇಳುವಂತ ಮಾತು ನೋಡಿ, 1ನೇ ಅಧ್ಯಾಯ 21ನೇ ವಚನ ನಾನು ಓದ್ತೇನೆ. ನಿಮ್ಮ ದೇವರಾದ ಯೆಹೋವನು ಆ ದೇಶವನ್ನು ನಿಮಗೆ ಕೊಟ್ಟಿದ್ದಾನೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹೇಳಿದಂತೆ ಅದನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳಿರಿ, ನೀವು ದಿಗಿಲು ಪಡದೆ ಧೈರ್ಯವಾಗಿಯೇ ಇರಬೇಕೆಂದು ಹೇಳಿದನು. ಈಗ ಅವರು ಹತ್ತಿರಕ್ಕೆ ಬಂದಿದ್ದಾರೆ, ಯೋರ್ದಾನ್ ದಾಟಿ ಸ್ವತಂತ್ರಿಸಿಕೊಳ್ಳಬೇಕು. ಅಂತ ಸಂದರ್ಭದಲ್ಲಿ ಕೂಡ ಅವರು ದೇವರು ಹೇಳುವಂತ ಮಾತು, ನಿಮ್ಮ ದೇವರಾದ ಯೆಹೋವನು ಆ ದೇಶವನ್ನು ನಿಮಗೆ ಕೊಟ್ಟಿದ್ದಾನೆ. ಯಾರ ಮೂಲಕ? ಅಬ್ರಹಾಮನ ಮೂಲಕವಾಗಿ. ಅಬ್ರಹಾಮನ ಮೂಲಕ ವಾಗ್ದಾನ ಮಾಡಿದ್ದಾನೆ. ಈಗ ವಾಗ್ದಾನವನ್ನು ನೆರವೇರಿಸುವಂತ ಒಂದು ಸಮಯದಲ್ಲಿ ಆತನ ಹೇಳುವಂತ ಮಾತು ನೋಡಿ, ನಿಮಗೆ ಕೊಟ್ಟಿದ್ದಾನೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹೇಳಿದಂತೆ ಅದನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳರಿ. ಅದು ನಿಮ್ಮ ದೇಶ,
ಅದನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಅದಕ್ಕಾಗಿ ನೀವು ಸ್ವಾಧೀನ ಮಾಡಿಕೊಳ್ಳ್ರಿ. ದಿಗುಲು ಪಡದೆ ದಿಗುಲು ಪಡದೆ ಧೈರ್ಯವಾಗಿ ಇರಬೇಕೆಂದು ಇಲ್ಲಿ ಕೂಡ ಪ್ರೋತ್ಸಾಹಿಸ್ತದೆ. ಈಗ ಇಸ್ರಾಯೇಲ್ ದಾಸರಾಗಿ ಗುಲಾಮರಾಗಿ ಅವರು ಐಗುಪ್ತ ದೇಶದಿಂದ ಬರುವಾಗ ಈ ದೇಶದಲ್ಲಿ ಯಾರಿದ್ದರು? 7 ಜಾತಿ ಜನಾಂಗದವರು, ಕನಾನಿಂದ ಬಂದಂತ ಈ ಜನಾಂಗದವರು ಇದಲ್ಲ, ಅವರೆಲ್ಲರೂ ಆ ದೇಶದಲ್ಲಿ ಹರಡಿಕೊಂಡಿದ್ದಾರೆ. ಈಗೇನ್ ಮಾಡಿ ಯುದ್ಧ ಮಾಡಿ ಅವರನ್ನು ಹೊರಡಿಸಬೇಕು. ಇವ್ರು ಯಾರು? ದಾಸರಾಗಿ ಬಂದಂತವ್ರು, ಬಿಟ್ಟಿ ಕೆಲಸ ಮಾಡಿ ಬಂದಂತವ್ರು. ಅದಕ್ಕಾಗಿ ಇಂಥ ಪರಿಸ್ಥಿತಿಯಲ್ಲಿ ದೇವರವ್ರಿಗೆ ಹೇಳುವಂತ ಮಾತು, ನೀವು ದಿಗುಲು ಪಡದೆ ಧೈರ್ಯವಾಗಿ ನೀವು ಇರಬೇಕು, ಧೈರ್ಯದಿಂದ ಇರಬೇಕು ಅಂತೇಳಿ ಆತನ ಹೇಳ್ತಾನೆ. ಹಾಗೆ 7ನೇ ಅಧ್ಯಾಯ ನೋಡಿ, 7ನೇದು ಅದೇ ಧರ್ಮೋಪದೇಶಕಂದ ಇವರು ಸೇರುವಂತ ಸಂದರ್ಭಕ್ಕೆ ದೇವರು ಹೇಳುವಂತ ಮಾತುಗಳನ್ನ ನಾವು ನೆನಪು ಮಾಡ್ತೀವಿ. 7ನೇ ಅಧ್ಯಾಯ 1ನೇ ವಚನ, 7ನೇ ಅಧ್ಯಾಯ 1ನೇ ವಚನ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕನಾನ್ಯರು, ಪೆರಿಜ್ಜಿಯರು, ಇವಿಯರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯಪಡಿಸುವಾಗ ನೀವು ಅವರನ್ನು ನಿಶ್ಶೇಷವಾಗಿ ಸಂಹರಿಸಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಸ್ವಾಧೀನ ಮಾಡಿಕೊಳ್ಳುತ್ತ ದೇಶ ಹೋಗುವುದ್ರಲ್ಲಿ ಅಲ್ಲಿ ಇದ್ದಂಥವ್ರು ಎಂತವರು? ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ, ಸಂಖ್ಯೆಯಲ್ಲಿ ಅವರು ಹೆಚ್ಚಿದ್ದಾರೆ, ಬಲದಲ್ಲಿ ಕೂಡ ಅವರು ಬಲಿಷ್ಠರಾಗಿದ್ದಾರೆ. ಯಾರು? 7 ಜಾತಿ ಜನಾಂಗದವರು. ಅದಕ್ಕಾಗಿ ನೀವು ಹೆದರಬೇಡ್ರಿ, ನಾನೇನ್ ಮಾಡ್ತೇನೆ, ಅವರನ್ನು ನಿಮಗೆ ಒಪ್ಪಿಸ್ತೇನೆ. ಅವರು ಪರಾಜಯ ಆಗುವಂತೆ ನಾನು ನಿಮಗೆ ಒಪ್ಪಿಸ್ತೇನೆ, ನೀವು ಅವರನ್ನು ಸಂಪೂರ್ಣ ನಾಶ ಮಾಡಬೇಕು ಅಂತ ದೇವರು. ನೀವು ಭಯಪಟ್ರೆ ಅವರು ನಿಮ್ಮನ್ನು ಸೋಲಿಸ್ತಾರೆ. ಹಾಗಾಗಿ ನೀವು ಧೈರ್ಯದಿಂದ ನೀವು ಮುಂದೆ ಹೋಗಬೇಕು, ಭಯಪಡಬಾರದಂತೇಳಿ ದೇವರ ವಾಕ್ಯ ನಾವು ಗಮನಿಸ್ತೇವೆ. ಹಾಗೆ ನೋಡಿ, ಅದೇ 7ನೇ ಅಧ್ಯಾಯ 17ನೇ ವಚನ, ಆ ಜನಾಂಗಗಳು ನಮಗಿಂತ ಹೆಚ್ಚು ಮಂದಿ, ಅವರನ್ನು ಹೊರಡಿಸುವುದು ನಮ್ಮಿಂದ ಹೇಗಾದಿತ್ತು ಅಂದುಕೊಳ್ಳುತ್ತೀರೋ ಅವರಿಗೆ ಹೆದರಬೇಡರಿ. ಅಬ್ರಹಾಮನು ಮೊದಲನೇ ಸಾರಿ ಆ ದೇಶಕ್ಕೆ ಬಂದಾಗ ಅಲ್ಲಿ ಕನಾನ್ಯರಿದ್ದರು. ಅಬ್ರಹಾಮನ ಪರಿಸ್ಥಿತಿ ಹಾಗೆ ಉಂಟು. ಅಲ್ಲಿ ದರ್ಶನ ಕೊಟ್ಟ ದೇವರು ಧೈರ್ಯದಿಂದ ಇರುವಂತೆ. ಇಲ್ಲಿ ಈಗ ಇವರು ಸಮೀಪಕ್ಕೆ ಬಂದರು, ಇನ್ನು ದೇಶವನ್ನು ಸ್ವತಂತ್ರಿಸಿಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ಕೂಡ ದೇವರು ಪ್ರತ್ಯಕ್ಷನಾಗಿ ಅವರು ಹೇಳುವಂತ ಮಾತು, ಆ ಜನಗಳು ನಿಮಗಿಂತ ಹೆಚ್ಚು ಮಂದಿ, ಅವರನ್ನು ಹೊರಡಿಸುವುದು ನಮ್ಮಿಂದ ಹೇಗಾದಿತ್ತು ಅಂದುಕೊಳ್ಳುತ್ತೀರೋ ಅವರಿಗೆ ಹೆದರಬೇಡರಿ. ಅಲ್ಲಿ ಹೇಳ್ತಾನೆ, ನಾನು ನಿಮ್ಮ ಸಂಗಡಿದ್ದೇನೆ. ಫರೋಹನನ್ನು ನಾನು ಯಾವ ರೀತಿಯಾಗಿ ಸೋಲಿಸಿದ್ದನು, ಐಗುಪ್ತಿಯರಿಂದ ಯಾವ ರೀತಿ ನಿಮ್ಮನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದ್ದನು, ಅದ್ಭುತಕಾರ ಮಹತ್ಕಾರ್ಯಗಳನ್ನು ನಡೆಸಿ ಯಾವ ರೀತಿಯಾಗಿ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದನು, ಹಾಗೆಯೇ ಇಲ್ಲಿ ಕೂಡ ನಿಮಗೆ ನಾನು ನಿಮ್ಮ ಸಂಗಡ ಇದ್ದು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಆ ದೇವರು ಹೇಳುವಂತ ಮಾತು. ನೀವು ಎದುರುಕೊಳ್ಳುವ ಈ ಎಲ್ಲಾ ಜನಾಂಗಗಳಿಗೂ ಆತ ಹೇಗೆ ಮಾಡುವನು ಅಂತೇಳಿ. ಮತ್ತು 20ನೇ ವಚನ, ಅದೇ ವಾಕ್ಯ ಭಾಗದಲ್ಲಿ 20-21 ವಚನ ಓದ್ತೀನಿ ನೋಡಿ. ಇದು ಮಾತ್ರವಲ್ಲದೆ ನಿಮ್ಮ ದೇವರಾದ ಯೆಹೋವನು ಕಡಜ ಹುಳಗಳನ್ನು ಅವರೊಳಗೆ ಕಲಿಸುವನು. ಮರೆಯಾಗಿದ್ದು ಉಳುಕೊಂಡವರು ಆ ಹುಳುಗಳ ದೆಸೆಯಿಂದ ನಾಶವಾಗಿ ನಿಮಗೆ ಕಾಣದೆ ಹೋಗುವರು. ನೀವು ಅವರಿಗೆ ಹೆದರಿಕೊಳ್ಳಬೇಡರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ, ಆತನು ಭಯಂಕರನಾದ ಮಹಾದೇವರು ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತಾರೆ. ಪ್ರಿಯರೇ, ಪ್ರಾರಂಭದಲ್ಲಿ ಅಬ್ರಹಾಮನನ್ನು ಧೈರ್ಯಪಡಿಸಿದಂತ ದೇವರು ಇಲ್ಲಿ ಈಗ ವಾಗ್ದಾನ ದೇಶಕ್ಕೆ ಸಮೀಪಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ದೇವರು ಪ್ರತ್ಯಕ್ಷನಾಗಿ ನೀವು ಹೆದರಬೇಡ್ರಿ, ಅವರು ನಿಮಗಿಂತ ಬಲಿಷ್ಠರಾಗಿರ್ಬೋದು, ಸಂಖ್ಯೆಯಲ್ಲಿ ಕೂಡ ಹೆಚ್ಚು ಜನರಾಗಿರ್ಬೋದು, ಆದ್ರೆ ಫರೋಹನಿಂದ ಯಾವ ರೀತಿಯಾಗಿ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದನೋ ಇಲ್ಲಿ ಕೂಡ ನಾನು ನಿಮ್ಮ ಸಂಗಡ ಇದ್ದು ಅವರನ್ನು ಹೊರಡಿಸುತ್ತೇನೆ. ನೀವು ಭಯಪಡಬಾರದು, ನೀವು ದಿಗುಲು ಪಡಬಾರದು ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತಾರೆ. ಆವತ್ತು ಇಸ್ರಾಯೇಲ್ಗೆ ಮಾತ್ರವಲ್ಲ ಪ್ರಿಯರೇ, ಇವತ್ತು ನಮಗೆ ಕೂಡ ಆತನ ವಾಗ್ದಾನ ಮಾಡಿ ಹೇಳುವಂತ ಮಾತ್ರ, ನೀವು ಭಯಪಡಬೇಡ, ನಾನ್ ನಿಮ್ಮ ಸಂಗಡ ಇರ್ತೇನೆ ಅಂತೇಳಿ. ಹಾಗೆ ವಾಗ್ದಾನ ದೇಶಕ್ಕೆ ಸೇರಿಸಲಿಕ್ಕೆ ಯೆಹೋಶುವನ ನಾಯಕತ್ವದಲ್ಲಿ ವಾಗ್ದಾನ ದೇಶಕ್ಕೆ ಸೇರ್ಬೇಕು. ಆದ್ರೆ ಯೆಹೋಶುವನ ವಿಷಯದಲ್ಲಿ ಕೂಡ ಒಂದು ಮಾತು ಓದೋಣ ನೋಡಿ. ಯೆಹೋಶುವನ ಗ್ರಂಥ, ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ದೇವರು ಪದೇ ಪದೇ ಅವ್ರಿಗೆ ಹೇಳಿರುವಂತ ಮಾತು ಏನಂತಂದ್ರೆ, ನೀವು ಭಯಪಡಬಾರದು ಅಂತ. 8ನೇ ಅಧ್ಯಾಯ 1ನೇ ವಚನ. ಅನಂತರ ಯೆಹೋವನು ಯೆಹೋಶುವನಿಗೆ, ಅಂಜಬೇಡ, ಕಲವಲಗೊಳ್ಳಬೇಡ, ಎದ್ದು ಭಟರೆಲ್ಲರನ್ನು ತೆಗೆದುಕೊಂಡು ಹಾಯಿಗೆ ಹೋಗು.
ಸ್ವಾಧೀನ ಮಾಡ್ಕೊಳ್ಳೋ ಸಂದರ್ಭದ ಅಬ್ರಹಾಮನಿಗೆ ಯಾವ ವಾಗ್ದಾನ ಕೊಟ್ಟಿದ್ದಾನೋ, ನೀನು ಭಯಪಡಬೇಡ, ಆ ದೇಶವನ್ನು ನಿಮ್ಮ ಸಂತತಿಗೆ ಕೊಡ್ತೀನಿ ಅಂತ ಹೇಳಿ ಈಗ ಸ್ವಾಧೀನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸ್ವಾಧೀನ ಪಡಿಸುವವರು ಯಾರು? ಯೆಹೋಶುವನೇ. ಅವನ ಮುಖಾಂತರ ಯುದ್ಧದಲ್ಲಿ ನಡೀತಾವ. ಅದಕ್ಕಾಗಿ ಯೆಹೋಶುವನಿಗೆ ಅಂಜಬೇಡ, ಕಳವಳಗೊಳ್ಳಬೇಡ, ಎದ್ದು ಭಟರನ್ನು ತೆಗೆದುಕೊಂಡು ಕಾಯಿಗೆ ಹೋಗು, ನಾನು ನಿಮ್ಮ ಸಂಗಡ ಇರ್ತೇನಂತೆ. ಹಾಗೆ 10ನೇ ಅಧ್ಯಾಯ 8ನೇ ವಚನ ನೋಡಿ. 10ನೇ ಅಧ್ಯಾಯ 8ನೇ ವಚನ. ಯೆಹೋವನು ಯೆಹೋಶುವನಿಗೆ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ ಅಂತ ಹೇಳಿದ್ರು. ನೀವು ಹೆದರಬೇಡ. ಅದನ್ನ ನಾವು ಪದೇ ಪದೇ ಓದ್ತಿಬ್ರಿ. 11ನೇ ಅಧ್ಯಾಯ 6ನೇ ವಚನ. 11ನೇ ಅಧ್ಯಾಯ 6ನೇ ವಚನ. ಆಗ ಯೆಹೋವನು ಯೆಹೋಶುವನಿಗೆ, ನೀನು ಅವರಿಗೆ ಹೆದರಬೇಡ, ನಾಳೆ ಇಷ್ಟೇ ಹೊತ್ತಿಗೆ ಅವರನ್ನು ಇಸ್ರಾಯೇಲಿಗೆ ಒಪ್ಪಿಸುವೆನು. ನೋಡಿದ್ರ, ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದ್ದಾನೋ ಈಗ 430 ವರ್ಷಗಳಾಗಿದೆ. ಆದರೂ ಕೂಡ ಆ ವಾಗ್ದಾನವನ್ನು ಮರೆಯದಿರುವಂತ ದೇವರು ಅಬ್ರಹಾಮನ ಧೈರ್ಯಪಡಿಸಿದ ಹಾಗೆ ಈಗ ಸ್ವಾಧೀನ ಮಾಡಿಕೊಳ್ಳುವಂತ ಇಸ್ರಾಯೇಲಿಯರನ್ನು ಸ್ವಾಧೀನಪಡಿಸುವಂತ ನಾಯಕತ್ವ ವಹಿಸಿರುವಂತ ಯೆಹೋಶುವನನ್ನು ಕೂಡ ಆತನು ಧೈರ್ಯಪಡಿಸ್ತಾ ಇದ್ದಾನೆ. ಇದು ನಿಮ್ಮ ದೇಶ. ಆ ಜನಾಂಗಗಳು ನಿಮ್ಗೆ ದೊಡ್ಡವರಾಗಿರ್ಬೋದು, ಬಲಿಷ್ಠರಾಗಿರ್ಬೋದು, ಆದ್ರೆ ನಾನು ನಿಮಗೆ ಕೊಟ್ಟಿರುವಂತ ದೇಶ. ನೀವು ಭಯಪಡದೆ, ನೀವು ದಿಗುಲು ಪಡದೆ, ನೀವು ಧೈರ್ಯದಿಂದ ಮುಂದೆ ಹೋಗ್ಬೇಕಂತ ಹೇಳಿ ದೇವರು ಅವರನ್ನು ಧೈರ್ಯಪಡಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ವಿಷಯ. ಅದಕ್ಕಾಗಿ ಪ್ರಿಯರೇ, ಆವತ್ತು ವಾಗ್ದಾನ ಮಾಡಿದಂತ ದೇವರು ಇವತ್ತು ಕೂಡ ನಮ್ಮ ಸಂಗಡ ಇದ್ದಾನೆ. ಆತನು ಒಂದೇ ರೀತಿಯಾಗಿರುವಂತ ದೇವರು, ಬದಲಾವಣೆ ಆಗುವಂತ ದೇವರು. ನಿನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಒಂದೇ ರೀತಿಯಾಗಿರುವಂತ ದೇವರು. ಆ ವಾಗ್ದಾನ ಇವತ್ತು ನಮಗ್ ಕೂಡ, ಈ ಲೋಕದಲ್ಲಿ ಜೀವಿಸುವಂತ ನಮಗ್ ಕೂಡ ದೇವರು ಹೇಳುವಂತ ಮಾತು, ನೀವು ಭಯಪಡಬೇಡ್ರಿ, ನಾನ್ ನಿಮ್ಮ ಸಂಗಡ ಇದ್ದೇನಂತ ಹೇಳಿ ಇವತ್ತು ವಿಶ್ವಾಸಿಗಳಾದಂತ ನಮಗೆ ಕೂಡ ಆತನ ತನ್ನ ವಾಗ್ದಾನವನ್ನು ತಿಳಿಯಪಡಿಸ್ತಾ ಇದ್ದಾರೆ. ನೋಡಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಆ ಮಾತು ವಿಶ್ವಾಸಿಗಳಿಗೆ ದೇವರು ಹೇಳಿರುವಂತ ಒಂದು ಮಾತು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತಿದೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತನ್ನು ಓದಿ ನಾನು ಮುಂದೆ ಹೋಗ್ತೇನೆ. 2ನೇ ಅಧ್ಯಾಯ 10ನೇ ವಚನ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈ ಭೂಲೋಕದಲ್ಲಿ ವಿಶ್ವಾಸಿಗಳಿಗೆ, ಸಭೆಗೆ ಆದ್ರೆ ಹೇಳುವಂತ ಮಾತು, ನಿಮಗೆ ಸಂಭವಿಸುವಂತ ಏನೇನು ಸಂಭವಿಸಲಿಕ್ಕಿದೆಯೋ ಆ ಬಾಧೆಗಳಿಗೆ ನೀನು ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತ ಸೈತಾನ ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವರಿಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರೋದು. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಟ್ಟು. ಸಭೆಯವರಿಗೆ ದೇವರು ಕೊಡುವಂತ, ನೀವು ಹೆದರಬೇಡ್ರಿ. ನಿಮಗೆ ಏನೇನು ಸಂಭವಿಸ್ಲಿಕ್ಕಿರುವಂತ ಬಾಧೆಗಳಿಗೆ, ಹಿಂಸೆಗಳಿಗೆ, ನೋವುಗಳಿಗೆ ನೀವು ಹೆದರಬೇಡ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ಪ್ರತಿ ದಿನಕ್ಕೊಂದೊಂದು ವಾಗ್ದಾನ, 365 ವಾಗ್ದಾನಗಳು. ನೀವು ಭಯಪಡಬೇಡ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ಗಮನಿಸ್ತಾರೆ. ಅದಕ್ಕಾಗಿ ಅಬ್ರಹಾಮ್ನಿಗೆ 3ನೇ ದರ್ಶನದಲ್ಲಿ ದೇವರು ಹೇಳಿರುವಂತದ್ದು, ಭಯದಲ್ಲಿದ್ದಂತ ಅಬ್ರಹಾಮ್ ಧೈರ್ಯಪಡಿಸಿದ್ದಾರೆ. ಇವತ್ತು ಲೋಕದಲ್ಲಿ ಅಂತ್ಯ ದಿನಗಳಲ್ಲಿ, ಆ ಭಯಂಕರದ ದಿನಗಳಲ್ಲಿ, ಆ ಕನಾನ್ಯರಿಗೆ ಇನ್ನೂ ಭಯಂಕರವಾದಂತ ಬಲಿಷ್ಠರಂತ ಈ ಜನರ ಮಧ್ಯದಲ್ಲಿ ನಾವು ಕೂಡ ದೇವರ ಮಾತನ್ನು, ದೇವರ ವಾಕ್ಯವನ್ನು ಕೈಕೊಂಡು ನಾವು ಧೈರ್ಯವಾಗಿ ಮುಂದೆ ಹೋಗಬೇಕು. ನೋಡಿ, ಕೆಲವೊಂದು ವಚನಗಳನ್ನು ತೋರಿಸಿ ನಾನು ಮುಗಿಸ್ತೇನೆ. ವಿಶ್ವಾಸಿಗಳಿಗೆ, ಇಸ್ರಾಯೇಲರಿಗೆ ದೇವರು ಹೇಳುವಂತ ಮಾತುಗಳು. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 41ನೇ ಅಧ್ಯಾಯ. ಇವೆಲ್ಲ ಕೂಡ ವಿಶ್ವಾಸಗಳಿಗೆ ವಾಗ್ದಾನಗಳ ಪ್ರೇರಿ, ಇಸ್ರಾಯೇಲರ ಮುಖಾಂತರವಾಗಿ ವಿಶ್ವಾಸಗಳು ಕೊಟ್ಟಂತ ವಾಗ್ದಾನ. 41ನೇ ಅಧ್ಯಾಯ 9-10 ವಚನ ನಾವು ಓದ್ತೀನಿ, ಇಲ್ಲ 8ನೇ ವಚನದಲ್ಲಿ ಓದ್ತೀನಿ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ. ಇದೆಲ್ಲ ಇಸ್ರಾಯೇಲರಿಗೆ ಅಲ್ಲ, ಇಸ್ರಾಯೇಲ್ ಜನಾಂಗ. ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ಭೂಮಿಯ ಕಟ್ಟಗಳು ನಿಮ್ಮನ್ನು ನಾನು ಕರೆದಿದ್ದೇನೆ, ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ನನ್ನ ಜನರಾಗಿದ್ದೀರಿ, ನೀವು ನನ್ನ ಪ್ರಜೆ ಆಗಿದ್ದೀರಿ, ನೀವಂತೂ ಹೆದರಬೇಡ. ಇವತ್ತು ವಿಶ್ವಾಸಗಳು ಇದೆ ಮಾತು. ಇವತ್ತು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸಿದ, ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದ. ಅದಕ್ಕಾಗಿ ಈ ಲೋಕದ ಶಕ್ತಿ ಮುಂದೆ ನಾವು ಹೆದರದೆ
ಧೈರ್ಯವಾಗಿ ನಾವು ಜೀವಿಸಬೇಕಂತ ಹೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಹಾಗೆ 43ನೇ ಅಧ್ಯಾಯ ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 1ನೇ ವಚನ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನಿಗನ್ನುತ್ತಾನೆ, ಭಯಪಡಬೇಡ, ನಾನು ನಿಮ್ಮನ್ನು ವಿಮೋಚಿಸಿದ್ದೆನಲ್ಲ, ನಿನ್ನ ಹೆಸರನ್ನು ಹಿಡಿದು ಕರೆದನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನಿಗಿಸುವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನ ದಹಿಸುದು. ನೋಡಿದ್ರ, ನೀನು ಭಯಪಡಬೇಡ. ನೀನ್ ನದಿಗಳನ್ನು ದಾಟಿ ಹೋಗ್ಬೇಕಾದ್ರೆ, ಬೆಂಕಿಯಲ್ಲಿ ದಾಟಿ ಹೋಗ್ಬೇಕಾದ್ರೆ ಅವು ನಿನ್ನನ್ನು ಏನು ಮಾಡುದು? ಯಾಕೆ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ನೀವು ನನ್ನವನಾಗಿದ್ದಿ, ನೀವು ನನ್ನ ಪ್ರಜೆ ಆಗಿದ್ದಿ, ನೀವು ನನ್ನ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ನೀವು ಭಯಪಡಬೇಡ, ಭಯಪಡುವಂತ ಅವಶ್ಯಕತೆ ನಮಗೆ. ಅದಕ್ಕಾಗಿ ಈ ಭೂಲೋಕದಲ್ಲಿ ದೇವರ ವಾಗ್ದಾನಗಳನ್ನು ನಾವು ಸ್ವತಂತ್ರಿಸಿಕೊಂಡು ನಾವು ಧೈರ್ಯವಾಗಿ ಭೂಲೋಕದಲ್ಲಿ ಯಾಕೆ? ಆತನು ನಮ್ಮ ಸಂಗಡ ಇದ್ದ, ನಾನು ನಿಮ್ಮ ಸಂಗಡ ಇರುವೆನು. ಈಗ 2ನೇ ವಚನ, ನೀನು ಜಲರಾಶಿನ ಹಾದು ಹೋಗೋ, ನಾನು ನಿಮ್ಮ ಸಂಗಡ ಇರುವೆ. ಅದಕ್ಕಾಗಿ ನಾವು ಧೈರ್ಯವಾಗಿ. ಕಳೆದ ಇನ್ನೊಂದು ಮಾತು ಓದಿ ನಾನು ಮುಗಿಸ್ತೀನಿ ನೋಡಿ. 54ನೇ ಯೆಶಾಯನ ಪ್ರವಾದನ 54:4ನೇ ವಚನ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಭಂಗವಾಗದು, ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ, ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ. ಹೆದರಬೇಡ, ಇದು ದೇವರ ವಾಗ್ದಾನ. ಹೆದರಬೇಡ, ನಿನ್ನೆಲ್ಲ ವಿಷಯಗಳು, ನಿನ್ನ ಅವಮಾನ, ನಿನ್ನ ಸಂಕಷ್ಟ ಅವೆಲ್ಲವೂ ನೆನಪಿಗೆ ಬರೋದು ನಾನು ಕೊಡುವಂತ ಜಯದಲ್ಲಿ. ಈಗ ಇಸ್ರಾಯೇಲ್ ಜೀವನಕ್ಕೆ ನಾವು ಬರುವಾಗ, ಅಬ್ರಹಾಮಿಗೆ ದೇವರು ಭಯದಲ್ಲಿದ್ದಾಗ ದರ್ಶನ ಕೊಟ್ಟು ಧೈರ್ಯಪಡಿಸಿದ್ದಾನೆ, ಈ ದೇಶವನ್ನು ನಿಮ್ಮ ಸಂತತಿ ಕೊಡ್ತೇನೆ ಅಂತೇಳಿ. ಈಗ ಅವರು ಸ್ವಾಧೀನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಅದೇ ವಾಗ್ದಾನ, ನೀವು ಹೆದರಬೇಡ, ನೀವು ಧೈರ್ಯವಾಗಿ ಅಂತ ಹೇಳಿ ಅವರನ್ನು ಧೈರ್ಯಪಡಿಸಿ ಆ ವಾಗ್ದಾನ ದೇಶವನ್ನು ಸ್ವತಂತ್ರವಾಗಿ ಅವರು ಸ್ವತಂತ್ರಿಸಿಕೊಳ್ಳಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಅನೇಕ ಸೌಲನ ವಿಷಯದಲ್ಲಿ, ಆ ಹಡಗು ಪ್ರಯಾಣದಲ್ಲಿ ಸೌಲನ್ ಹೋಗ್ಬೇಕಾದ್ರೆ ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯದಲ್ಲಿ ಹಗಲಿರುಳು ಅನೇಕ ದಿನಗಳ ಸಮುದ್ರದ ಕಳೆಯುವಾಗ ದೇವರು, ನೀವು ಭಯಪಡ ಸೌಲನೇ, ನೀವು ಭಯಪಡಬೇಡ, ನೀನ್ ಚಕ್ರವರ್ತಿ ಮುಂದೆ ನಿಲ್ತಿ, ಮರೆಯಲ್ಲೇ ನೀನು ಭಯಪಡಬೇಡ, ನೀನು ಆ ಸರ್ವೋನ್ನತದ ಪ್ರಭಾವ ನಿನ್ನ ಮೇಲಿದೆ. ಅನೇಕ ವಾಗ್ದಾನಗಳು ಪ್ರಿಯ. ಅದಕ್ಕಾಗಿ ಭೂಲೋಕದಲ್ಲಿ ಜೀವಿಸುವಂತ ನಾವು ಅಬ್ರಹಾಮನ ಕೊಟ್ಟಂತ 3ನೇ ದರ್ಶನದಲ್ಲಿ ಏನಂತಂದ್ರೆ, ಭಯದಲ್ಲಿದ್ದಂತ ಅಬ್ರಹಾಮನ ಧೈರ್ಯಪಡಿಸಿ ವಾಗ್ದಾನ ದೇಶವನ್ನು ನೀನು ಸಂತತಿಗೆ ಕೊಡ್ತೇನೆ ಅಂತೇಳಿ ಮಾತು ಕೊಟ್ಟ, ಆತನು ಕೊಟ್ಟಿದ್ದಾನೆ. ಅದು ತಪ್ಪುವಂತ ದೇವರು. ಆ ವಾಗ್ದಾನವನ್ನು ನಾವು ಕೂಡ ಸ್ವತಂತ್ರಿಸಿಕೊಂಡು ಈ ಲೋಕದಲ್ಲಿ, ಈ ಅಂತ್ಯ ದಿನಗಳಲ್ಲಿ, ಈ ಸೈತಾನ ಬಂಧನದಲ್ಲಿ ಅಲ್ವಾ, ಇವೆಲ್ಲವುಗಳಿಂದ ಸಂಭವಿಸಲಿಕ್ಕಿರುವಂತ ಪ್ರತಿಯೊಂದು ಸಮಸ್ಯೆ ಬಾಧೆಗಳಲ್ಲಿ ನಾವು ಭಯಪಡದೆ, ನಾವು ದೇವರಲ್ಲಿ ಧೈರ್ಯ ತಂದುಕೊಂಡು, ನನ್ನ ದೇವರಿದ್ದಾನೆ, ದೇವರು ನನ್ನ ಸಂಗಡ ಇದೆ ಅಂತ ಹೇಳಿ ನಾವು ಮುಂದೆ ಹೋಗುವಾಗ ಆ ಸ್ವಾಸ್ಥ್ಯವನ್ನು ನಾವು ಸ್ವತಂತ್ರಿಸಿಕೊಳ್ತೇವೆ. ನಮ್ಮಿಂದ ಕೂಡ ದೇವರ ನಾಮವು ಮಹಿಮೆ. ಆ ರೀತಿಯಾಗಿ ಇರ್ಲಿಕ್ಕೆ ದೇವರ ಆತ್ಮನು ನಮಗೆ ಸಹಾಯ ಮಾಡ್ಲಿ. ಮತ್ತು ಅಬ್ರಹಾಮನ ಜೀವನದಲ್ಲಿ 3ನೇ ದರ್ಶನ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ, ಕರ್ತನ ಚಿತ್ತವಾದ್ರೆ 4ನೇ ಒಂದು ದರ್ಶನ, 4ನೇ ಒಂದು ಪ್ರತ್ಯಕ್ಷತೆಯಲ್ಲಿದ್ದಂತ ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ದೇವರು ಕೊಟ್ಟ ಮಾತು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಎಲ್ಲ ಧನ್ಯವಾದ.